ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಆಪಲ್ನವರು ಹೊಸದಾಗಿ ಲಾಂಚ್ ಮಾಡಿದಂಥ ಐಫೋನ್ 17 ಸ್ಮಾರ್ಟ್ಫೋನ್ ಇದೆ. ಇದು ಆಪಲ್ನವ್ರದ್ದು ಮೋಸ್ಟ್ ಅಫೋರ್ಡಬಲ್ ಐಫೋನು. 65,000 ರೂಪಾಯಿಗೆ ಲಾಂಚ್ ಆಗಿದೆ. 5,000 ರೂಪಾಯಿ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ 60,000 ರೂಪಾಯಿಗೆ ಈ ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಐಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಒಳ್ಳೆ ಕ್ವಾಲಿಟಿಯ ಕೇಬಲ್ಲು. ನೀವು ನಾರ್ಮಲಿ ಫೋನ್ನ ತೊಗೊಂಡ್ರೆ ಅದರೊಳಗೆ ಯೂಸರ್ ಮ್ಯಾನ್ಯುವಲ್ ಕ್ವಿಕ್ ಸ್ಟಾರ್ಟ್ ಗೈಡಲ್ಲಿ ಇರುತ್ತೆ. ಬಟ್ ಇದು ರಿವ್ಯೂ ಯೂನಿಟ್ ಆಗಿರೋದ್ರಿಂದ ಅದು ಯಾವುದು ಕೂಡ ಸಿಗ್ತಾ ಇಲ್ಲ. ಇದಿಷ್ಟೇ, ಬಾಕ್ಸ್ ಒಳಗೆ ಬೇರೇನೂ ಸಹ ಸಿಗ್ತಾ ಇಲ್ಲ. ನಮಗೆ ಆಪಲ್ನವರು ಈ ಐಫೋನ್ 17 ಜೊತೆಗೆ ಅದರದ್ದು ಒಂದು ಸಿಲಿಕಾನ್ ಕೇಸ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಮ್ಯಾಕ್ಸೇಫ್ನ ಜೊತೆಗೆ ಬರುತ್ತೆ. ಈ ವರ್ಷ ಈ ಐಫೋನ್ 17ಗೆ ಮ್ಯಾಕ್ಸೇಫ್ನ ಆ್ಯಡ್ ಮಾಡಿದ್ದಾರೆ. ಒಳ್ಳೆಯ ವಿಷಯ. ಸೊ ಈ ಬ್ಯಾಕ್ ಕವರ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ರೈಸ್ ಕೂಡ ಹಂಗೆ ಇರುತ್ತೆ. ಆಬ್ವಿಯಸ್ಲಿ ನಂಗೆ ಅನ್ನಿಸ್ತಂಗೆ ಏನಿಲ್ಲ ಅಂದರೂ ಒಂದು 4,000-5,000 ರೂಪಾಯಿ ಇರುತ್ತೆ ಈ ಬ್ಯಾಕ್ ಕವರ್ಗೆ. ಸೊ ನೋಡ್ರಪ್ಪ, ನಮಗೆ ಈ ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಬದಲಾವಣೆ ಅಷ್ಟಾಗಿ ಆಗಿಲ್ಲ. ನೋಡೋದಕ್ಕೂ ಹಂಗೆ ಇದೆ. ಒಂದೇ ಒಂದು ಸಣ್ಣ ಚೇಂಜು ಹೇಳಬೇಕು ಅಂದರೆ ಪ್ರೊಸೆಸರ್ ಒಂದೇ ಚೇಂಜ್ ಆಗಿರೋದು. ಉಳಿದಿದ್ದಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಕೆಲವೊಂದು ಸಣ್ಣ ಪುಟ್ಟ ಅಪ್ಗ್ರೇಡ್ಸನ್ನು ಮಾಡಿದ್ದಾರೆ. ಏನಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಫೋನಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ 170 ಗ್ರಾಮ್ ವೆಯ್ಟ್ ಇದೆ. 7.8 mm ಇಂದು ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ನಮಗೆ ನೋಡ್ತಾ ಇದ್ದೀರಾ ದೊಡ್ಡ ನಾಚ್ ಸಿಗ್ತಾ ಇದೆ ಆಯಿತಾ. ಮತ್ತು ಬೆಸಲ್ ಕೂಡ ಆ್ಯಕ್ಚುಲಿ ತುಂಬ ದಪ್ಪ ಇದೆ. ಐಫೋನ್ 17 ಕಂಪೇರ್ ಮಾಡಿಕೊಂಡ್ರೆ ಈ ಬೆಸಲ್ಸು ಹೆವಿ ಅಂದರೆ ಹೆವಿ ದಪ್ಪ ಆಯಿತು ಆಯಿತಾ. ಫ್ರಂಟಲ್ಲಿ ನಮಗೆ ಅಪ್ಗ್ರೇಡ್ ಆಗಿದೆಪ್ಪ. ಸಿರಾಮಿಕ್ ಶೀಲ್ಡ್ 2ನ ಕೊಟ್ಟಿದ್ದಾರೆ. ಕಳೆದ ವರ್ಷ ಬರೀ ಸಿರಾಮಿಕ್ ಶೀಲ್ಡ್ ಇತ್ತು. ಸೊ 3x ಟಫರ್ ಅಂತ ಅಂತಾರೆ. ಸೊ ಫ್ರಂಟಿಂದ ಸ್ವಲ್ಪ ಹಳೆ ಫೋನ್ ರೀತಿ ಕಾಣುತ್ತೆ. ಅಂದರೆ ಈ ನಾಚ್ ಎಲ್ಲ ಇರೋದ್ರಿಂದ ಡೈನಾಮಿಕಲ್ ಹ್ಯಾಂಡ್ ಬರುತ್ತೆ ಅಂತ ಅಂದ್ಕೊಂಡಿದ್ವು ನಾವೆಲ್ಲರೂ ಕೂಡ. ಹಿಂದ್ಗಡೆಗೆ ಬಂತು ಅಂದರೆ ಇದು ಕೂಡ ಗ್ಲಾಸು ಒಂಥರ ಮ್ಯಾಟ್ ಫಿನಿಶ್ ಹೊಂದಿರುವಂಥ ಗ್ಲಾಸು. ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣೋದಿಲ್ಲ. ಈ ಫೋನ್ನ ಹಿಂದೆ ಸಿಂಗಲ್ ಕ್ಯಾಮ್ರಾ ಇದೆ. ಸಿಂಗಲ್ LED ಫ್ಲ್ಯಾಶ್ ಮತ್ತು ಆಪಲ್ ಲೋಗೋ ಸೆಂಟ್ರಲ್ ಕೊಟ್ಟಿದ್ದಾರೆ. ಸಿಂಗಲ್ ಕ್ಯಾಮ್ರಾ ಇದೆ ಹಿಂದೇನದು ಬಿಟ್ಟರೆ ನೋಡೋಕೆ ಚೆನ್ನಾಗೇ ಕಾಣುತ್ತೆ. ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇದೆ. ಸೊ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ. ಕೈಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಈ ಫೋನಲ್ಲಿ ಆ್ಯಕ್ಷನ್ ಬಟನ್ ಸಹ ಇದೆ. ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ಸ್ ಹಾಕಿಲ್ಲ ಆಬ್ವಿಯಸ್ಲಿ. 2 ಸಿಮ್ಮನ್ನು ಹಾಕ್ಬೋದು. ಒಂದು ಫಿಸಿಕಲ್ ಸಿಮ್ಮು ಮತ್ತು ಇನ್ನೊಂದು ಈ ಸಿಮ್ಮು. ಮತ್ತು IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಕೊಟ್ಟಿದ್ದಾರೆ. 3 ಕಲರ್ನಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕಳೆದ ವರ್ಷದ ರೀತಿಯಲ್ಲೇ ಇದೆ. ಇನ್ನು ಡಿಸ್ಪ್ಲೇಗೆ ಬಂದರೆ 6.1 ಇಂಚಿಂದು OLED ಡಿಸ್ಪ್ಲೇ ಇದೆ. ಇದಕ್ಕೆ ಆಪಲ್ನವರು ಸೂಪರ್ ರೆಟಿನಾ XDR ಡಿಸ್ಪ್ಲೇ ಅಂತ ಕರೀತಾರೆ. 60 ಹರ್ಟ್ಸ್ ರಿಫ್ರೆಶ್ ರೇಟ್. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 1200 ನಿಟ್ಸ್ ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲೇ 800 ನಿಟ್ಸ್ ತನಕ ಬ್ರೈಟ್ ಆಗುತ್ತೆ. ಮತ್ತು ಈ ವರ್ಷ ಈ ಡಿಸ್ಪ್ಲೇಗೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೂಪರ್ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ 2 ವೇರಿಯಂಟ್ ಲಾಂಚ್ ಆಗ್ತಿರೋದು. 8 GB ರ್ಯಾಮು, 256 GB ಸ್ಟೋರೇಜು. 8 GB ರ್ಯಾಮ್ ಮತ್ತು 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ NVMe ಸ್ಟೋರೇಜ್ ಆಯಿತಾ. ಆಪಲ್ನವ್ರದ್ದೆಲ್ಲ ಫೋನ್ಗೆ NVMe ಸ್ಟೋರೇಜನ್ನೇ ಹಾಕ್ತಾರೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಐಫೋನ್ 17ನಲ್ಲಿ ಏನು ಪ್ರೊಸೆಸರ್ ಇತ್ತು ಬಯೋನಿಕ್ A19 ಅದೇ ಪ್ರೊಸೆಸರ್ನ ಇದಕ್ಕೂ ಕೂಡ ಹಾಕಿದ್ದಾರೆ. ಒಂದು ಸಣ್ಣ ಚೇಂಜ್ ಏನಪ್ಪ ಅಂದರೆ ಅದರಲ್ಲಿ 5 GPU ಕೋರ್ ಇತ್ತು. ಇದರಲ್ಲಿ 4 GPU ಕೋರ್ ಇದೆ. 1 ಕೋರ್ನ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಇದರಲ್ಲಿ ಟೋಟಲ್ 6 CPU ಕೋರ್ ಇದೆ. ಅದರಲ್ಲಿ 2 ಪರ್ಫಾರ್ಮೆನ್ಸ್ ಕೋರ್ಗಳು, 4 ಎಫಿಷಿಯಂಟ್ ಕೋರ್ಗಳು, ಜೊತೆಗೆ 16 ಕೋರಿಂದ ನ್ಯೂರಲ್ ಎಂಜಿನ್ ಕೂಡ ನಮಗೆ ಈ ಒಂದು ಪ್ರೊಸೆಸರ್ನ ಜೊತೆಗೆ ಸಿಗ್ತಾ ಇದೆ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 18 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಸೊ ಇದು ತುಂಬ ಜಾಸ್ತಿ ಏನೂ ಅಲ್ಲ ಆಯಿತಾ ಈ ಪ್ರೈಸ್ ರೇಂಜಿಗೆ. ಬಟ್ ಗಿಗ್ಬೆಂಚ್ ಸ್ಕೋರ್ ಆ್ಯಕ್ಚುಲಿ ಬೆಟರ್ ಇದೆ ಕಂಪ್ಯಾರಿಟಿವ್ಲಿ. ನಾವು ಈ ಪ್ರೊಸೆಸರ್ನಲ್ಲಿ ಆರಾಮಾಗಿ ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಮತ್ತು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಚೆಕ್ ಮಾಡಿ. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಬ್ಯಾಟ್ರಿ ಡ್ರೈನ್ 8% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ ಬರೀ 47 ಡಿಗ್ರಿ ಅಷ್ಟೇ ಹೋಗಿದ್ದು ಆಯಿತಾ. ಸೊ ತಲೆ ಕೆಡಿಸ್ಕೊಂಬೇಡಿ, ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. BGMI ಕೂಡ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂದರೆ ಈ ಫೋನ್ನ ಹಿಂದೆ ಸಿಂಗಲ್ ಕ್ಯಾಮ್ರಾ ಇದೆ. 48 MP ಮೇನ್ ಸೆನ್ಸಾರ್, f1.6 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. 2x ಡಿಜಿಟಲಿ ಝೂಮ್ ಮಾಡುತ್ತೆ 48 MP ಇರೋದ್ರಿಂದ ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ನಮಗೆ ಐಫೋನ್ 17ಗೆ ಕ್ಲೋಸ್ ಇದೆ. ಸೇಮ್ ಅನ್ನಲ್ಲ, ಕ್ಲೋಸ್ ಇದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ 100% ಸಿಗುತ್ತೆ.
ಬಟ್ ಸಿಂಗಲ್ ಕ್ಯಾಮ್ರಾ ಇರೋದ್ರಿಂದ ನಿಮ್ಗೆ ಯಾವುದೇ ವೈಡ್ ಆ್ಯಂಗಲ್ಲು ಪೋರ್ಟ್ರೇಟ್ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಸ್ಯಾಂಪಲ್ನ ನಿಮಗೆ ತೋರಿಸ್ತೇನೆ, ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 12 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ವೈಡ್ ಆಗಿದೆ, ಬಟ್ ಸೆಂಟ್ರ್ ಸ್ಟೇಜ್ ಕ್ಯಾಮ್ರಾವನ್ನು ಕೊಟ್ಟಿಲ್ಲ. ಕ್ಲಾರಿಟಿ ಚೆನ್ನಾಗಿದೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋಗ್ರಫಿಯಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಡಾಲ್ಬಿ ವಿಷನ್ ನಮಗೆ ಸಿಗ್ತಾ ಇದೆ, ಸೊ ಒಳ್ಳೆಯದು. ಕ್ಲಾರಿಟಿ ನನಗಿಷ್ಟ ಆಯಿತು, ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಓಕೆ ಅಂತೀನಿ. ಹೇಳದ್ನಲ್ಲ, ಇದಕ್ಕಿಂತ ಚೆನ್ನಾಗಿರುವಂಥ ಕ್ಯಾಮ್ರಾಗಳು ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಸಿಗುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ವರ್ಷ ಈ ಫೋನ್ಗೆ ಫೇಸ್ ಐಡಿಯನ್ನು ಹಾಕಿದ್ದಾರೆ. ಮುಂಚೆ ಇರಲಿಲ್ಲ. ಈಗ ಫೇಸ್ ಐ ಡಿ ಮುಖಾಂತರ ಫೋನ್ನ ಅನ್ಲಾಕ್ ಮಾಡ್ಬೋದು ಮತ್ತು ಅಥೆಂಟಿಕೇಷನ್ನ ಸಹ ಮಾಡ್ಬೋದು. ಮತ್ತು ಎಮರ್ಜೆನ್ಸಿ SOS ವಿತ್ ಸ್ಯಾಟಲೈಟ್ ಆಪ್ಷನ್ ಸಹ ಇದೆ. ನಂಗೆ ಅನ್ನಿಸ್ತಂಗೆ ನಮ್ಮ ದೇಶದಲ್ಲಿ ಅದು ಎನೇಬಲ್ ಆಗಿಲ್ಲ ಅಂತ ಕಾಣುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಯಾವುದೇ ಬದಲಾವಣೆ ಆಗಿಲ್ಲ. 4500 mAh ಕೆಪಾಸಿಟಿ ಬ್ಯಾಟ್ರಿ. ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿನಲ್ಲಿ ಈ ವರ್ಷ ಮ್ಯಾಕ್ಸೇಫ್ ಇರೋದ್ರಿಂದ 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಕಳೆದ ವರ್ಷ ಬರೀ 7.5 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗ್ತಾ ಇತ್ತು. ಆಯಿತಾ, ಒಳ್ಳೆಯದು. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ iOS 26 ನಮಗೆ ಸಿಗ್ತಾ ಇದೆ ವಿತ್ ಲಿಕ್ವಿಡ್ ಗ್ಲಾಸ್ ಡಿಸೈನು. ನಮ್ಗೆ ಇದರಲ್ಲಿ ಕೆಲವೊಂದು AI ಫೀಚರ್ಗಳಿದೆ. ಆಯಿತಾ, ಆಪಲ್ ಇಂಟೆಲಿಜೆನ್ಸು, ಆನ್ ಡಿವೈಸ್ AI ಫೀಚರ್ ಎಲ್ಲ ಕೆಲಸವನ್ನು ಮಾಡುತ್ತೆ. AI ಸಿರಿ ಇಂಟಿಗ್ರೇಷನ್ ಇದೆಲ್ಲ ಕೂಡ ಚೆನ್ನಾಗಿದೆ. ವಿಜುವಲ್ ಇಂಟೆಲಿಜೆನ್ಸ್ ಇದೆಲ್ಲ ಅದು ಕೂಡ ಇದ್ದೇ ಇದೆ. ಮತ್ತು ಜೆಮುಜಿ ಅಂದರೆ AI ಮುಖಾಂತರ ಎಮೋಜಿಯನ್ನು ಮಾಡುವಂಥದ್ದು, ಇದೆಲ್ಲ ಸಣ್ಣ ಪುಟ್ಟ ಫೀಚರ್ಗಳು. ನಿಮಗೆ ನೋಟಲ್ಲಿ ನೋಟ್ ಅಸಿಸ್ಟ್ ಇದೆ, ಬಟ್ ತುಂಬ ಅಡ್ವಾನ್ಸ್ಡ್ ಆಗಿದೆ ಅಂತ ಅನಿಸಿಲ್ಲ ನನಗೆ. ಆಯಿತಾ, ಒಟ್ಟಿನಲ್ಲಿ AI ಫೀಚರ್ಗಳಿದ್ದಾವೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟಿರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6 ನಮಗೆ ಸಿಗ್ತಾ ಇದೆ ಮತ್ತು ಬ್ಲೂಟೂತ್ 5.3 ಸಹ ಕೊಟ್ಟಿದ್ದಾರೆ. ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳು ಕೂಡ ಇದೆ. ಇದಿಷ್ಟು ಈ ಫೋನಿನ ಕೆಲವೊಂದು ಮೇನ್ ಫೀಚರ್ಸ್. ಆಯಿತಾ, ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ, ನೀವು ಆಲ್ರೆಡಿ ಈ ಫೋನ್ ತಗೊಳಕ್ಕೆ 60,000 ರೂಪಾಯಿ ಬಡ್ಜೆಟ್ ಹಾಕಕ್ಕೆ ರೆಡಿ ಇದ್ದರೆ ಇದ್ರ ಮೇಲೆ ಎಕ್ಸ್ಟ್ರಾ 10-20,000 ರೂಪಾಯಿ ಬಡ್ಜೆಟ್ನೂ ಹಾಕ್ಬಿಡಿ. ಹಾಕ್ಬಿಟ್ಟು iPhone 17 ಪರ್ಚೇಸ್ ಮಾಡ್ಬೋದಲ್ಲ. ಈ ಫೋನ್ ಕೂಡ ಚೆನ್ನಾಗಿದೆ, ಬಟ್ ಈ ಬೆಲೆಗೆ ನಂಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಈ iPhone 17ಗೂ ಇದಕ್ಕೂ ತುಂಬ ಪ್ರೈಸ್ ಡಿಫ್ರೆನ್ಸ್ ಏನಿಲ್ಲ. ಇದ್ರ ಮೇಲೆ ಸ್ವಲ್ಪ ದುಡ್ಡು ಹಾಕ್ರೆ ಅದೇ ಬಂದ್ಬಿಡುತ್ತಲ್ಲ ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಈ ಫೋನ್ ಬಗ್ಗೆ ನನಗನ್ಸಿದ್ದು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.